ಹಾಯ್ ಫ್ರೆಂಡ್ಸ, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲ ಆರಾಮಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಕತ್ತೀನಿ ರೀ. ಬರ್ರಿ ಇವತ್ತಿನ ರೆಸಿಪಿ ಏನಂತ ನೋಡ್ಕೊಂಡು ಬರೋಣ್ರಿ. ನಾನೀಗ ಸಬ್ಸಿ ಪಲ್ಯ ತಂದಿದ್ರಿ, ಒಂದು ಸೂಡು 20 ರೂಪಾಯಿ ಸೂಡು ನೋಡ್ರಿ. ತಂದುಬಿಟ್ಟು ಸೋಸಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ. ಈ ರೀತಿ ಕಟ್ ಮಾಡ್ಕೊಂಡೇನ್ರಿ. ಈಗ ಇದಕ್ಕೆ ನೀರು ಹಾಕಿ ತೊಳಿತೀನಿ ರೀ ಫ್ರೆಂಡ್ಸ. ಇದು ನಿಮ್ಮ ಜೊತೆ ನಾನು ಹೆಂಗೆ ಮಾಡ್ಕೊಳ್ಳೋದಂತ, ನಾನು ಮಾಡೋ ಪದ್ಧತಿ ಹೆಂಗಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಬರ್ರಿ ಪ್ಲೀಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ. ಬರ್ರಿ ಈಗ ತೊಳ್ಕೊಂಬರಣ್ರಿ ರೀ. ನೋಡಿರಿ, ಈಗ ಇದಕ್ಕೆ ನೀರು ಹಾಕಿನಿ ರೀ. ನಾನು ಚಲೋ ತೊಳಿತೀನಿ ರೀ. ಯಾಕಂತಂದ್ರೆ ಧೂಳದು ಕುಂತಿರ್ತದೆ ರೀ. ಮತ್ತು ಎಲ್ಲೆಲ್ಲಿ ಇದು ಮಾಡ್ತಿರ್ತಾರೆ ನೋಡ್ರಿ, ಹಳ್ಳಿ ಕಡೆ ಅಂತಂದ್ರೆ ಹೊಲ್ದಾಗಿನ ಕಿತ್ಕೊಂಡ್ಬಂದು ಡೈರೆಕ್ಟ್ ಸಂತಿದಾಗ ಮಾರಕ್ಕೆ ತರ್ತಾರೆ ನೋಡ್ರಿ. ಅದರ ಸಿಟಿದಾಗ ಎಲ್ಲಿಂದ ತರ್ತಾರಂತ ಯಾರಿಗೆ ಗೊತ್ತು ರೀ. ಹಾಗಾಗಿ ನಾನಿದು ಚಲೋ ತೊಳ್ಕೊತೀನಿ ರೀ ಫ್ರೆಂಡ್ಸ. ತೊಳ್ಕೊಂಡ್ಬಿಟ್ಟು ಸಿಗ್ತೀನಿ ರೀ ನಾನು ನಿಮ್ಗೆ. ನೋಡಿರಿ ಫ್ರೆಂಡ್ಸ, ಈ ಕಡೆ ನಾನು ಕಡ್ಡಿಬೇಳೆ ನೆನೆ ಹಾಕಿದ್ರಿ. ಕಡ್ಡಿಬೇಳೆನೂ ನೆಂದವ ನೋಡ್ರಿ ಫ್ರೆಂಡ್ಸ. ನಾನು ಕೆಲಸದಿಂದ ಬಂದಿದ ಮೇಲೆ ಹಾಕೀನಿ ರೀ. ಒಂದು 6 ಗಂಟೆಗೆ ಹಂಗೆ ಹಾಕೀನಿ ರೀ ನಾನು. ಇದು ಈಗ ಇದಾಗ್ಯವ್ರಿ ಫ್ರೆಂಡ್ಸ, ಏನಂತಾರೆ ರೀ, ನೆಂದವ್ರಿ. ಈಗ ಚಲೋ ತೊಳ್ಕೊಂಡ್ಬಿಟ್ಟು ಈ ರೆಸಿಪಿ ಏನಪ್ಪ ಅಂತಂದ್ರೆ, ನಾನು ಬೋಂಡ ಮಾಡಕತ್ತೀನಿ ನೋಡ್ರಿ. ತೋರಿಸ್ತೀನಿ ರೀ ನಿಮ್ಗೆ ಹೆಂಗೆ ಮಾಡ್ತೀನಂತ ಫ್ರೆಂಡ್ಸ. ನಾನು ಬರೀ ಕಡ್ಡಿಬೇಳೆ ಅಷ್ಟೇ ನಾನು ಮಿಕ್ಸರ್ ಮಾಡ್ಕೊಳತ್ತೀನಿ ನೋಡ್ರಿ. ಸಣ್ಣಾಗಿ ಮಿಕ್ಸರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ. ಪೂರ್ತಿ ಅಷ್ಟು ಸಣ್ಣ ಬೇಡ, ಅಷ್ಟು ದಂಬಿ ಬೇಡ್ರಿ. ಒಂದು ಸ್ವಲ್ಪ ರವೆ ಹಾಕ್ಲೆ ನಾನು ಮಿಕ್ಸರ್ ಮಾಡ್ಕೊತೀನಿ ನೋಡ್ರಿ. ನೋಡಿರಿ ಫ್ರೆಂಡ್ಸ, ಇಲ್ಲಿ ನಾನು ಮಿಕ್ಸರ್ ಮಾಡ್ಕೊಂಬಂದೀನಿ ರೀ. ನೋಡ್ಬೋದು ರೀ, ಈ ರೀತಿ ಬಂದದ್ದು ನೋಡ್ರಿ. ಜಾಸ್ತಿ ಸಣ್ಣ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಮತ್ತು ಜಾಸ್ತಿ ದಪ್ಪ ಇಡಬೇಡ್ರಿ. ಈ ರೀತಿ ರೀ ದಪ್ಪ ರವೆ ಇರ್ತದಲ್ರಿ, ಆ ರೀತಿ ಮಾಡ್ಕೊಂಡ್ರೆ ಸಾಕು ನೋಡ್ರಿ ಫ್ರೆಂಡ್ಸ. ಇದೀಗ ಇದ್ರಲ್ಲಿ ತೆಕ್ಕೋತೀನಿ ರೀ ನಾನು. ತೆಕ್ಕೊಂಡ್ಬಿಟ್ಟು ಏನೇನು ಹಾಕ್ಬೇಕಂತ ತೋರಿಸ್ತೀನಿ ರೀ. ನೋಡಿರಿ ಫ್ರೆಂಡ್ಸ, ಇದ್ರಲ್ಲಿ ತೆಕ್ಕೊಂಡೇನಿ ರೀ. ಇದಕ್ಕೆ ಏನು ಹಾಕ್ಲತ್ತೀನಪ್ಪ ಅಂತಂದ್ರೆ, ಫಸ್ಟಿಗೆ ರೀ ಕರಿಬೇವು ರೀ, ಹಸಿದಿಲ್ರಿ, ಸ್ವಲ್ಪ ಒಣಗಿ ಹೋಗಿದ್ರಿ, ಅದೇ ಹಾಕ್ಲಕತ್ತೀನಿ ನೋಡ್ರಿ ನಾನು. ಕರಿಬೇವು ರೀ, ಮತ್ತು ಇಲ್ಲಿ ಕೊತ್ತಂಬರಿ ನೋಡ್ರಿ ಫ್ರೆಂಡ್ಸ. ಕೊತ್ತಂಬರಿ ಹಾಕ್ಕೊಂಡ್ರಿ. ಮತ್ತು ಈ ಕಡೆ ಅಂತಂದ್ರೆ ನಾವು ಇದು ಮಾಡ್ಕೊಂಡಿದ್ದೀವಲ್ರಿ, ಸಬ್ಬಸ್ಗೆ ಸೊಪ್ಪನ್ನ ನಾವು ಕಟ್ ಮಾಡಿ ತೊಳೆದಿಟ್ಟು ಇಟ್ಕೊಂಡಿದ್ದಲ್ರಿ, ಅದು ನೋಡ್ರಿ ಫ್ರೆಂಡ್ಸ. ಇಷ್ಟು ಹಾಕೀನಿ ರೀ ನಾನು. ಸಾಕು ನೋಡ್ರಿ, ಇಷ್ಟು ಹಾಕ್ಕೊಂಡೆ ನೋಡ್ರಿ. ಮತ್ತು ಈ ಕಡೆ ಉಳ್ಳಾಗಡ್ಡಿ ಹಾಕ್ಲತ್ತೀನಿ ರೀ ನಾನು. ಒಂದು ದೊಡ್ಡ ಸೈಜಲ್ಲಿ ಕಟ್ ಮಾಡಿರುವಂಥ ಉಳ್ಳಾಗಡ್ಡಿನ ನಾನು ಹಾಕ್ಕೊಳತ್ತೀನಿ ನೋಡ್ರಿ. ಉಳ್ಳಾಗಡ್ಡಿ ಹಾಕ್ಕೊಂಡೆ ನೋಡ್ರಿ ಫ್ರೆಂಡ್ಸ. ಈಗ ಇದಕ್ಕೆ ನಾವು ಅರ್ಶಿಣ ಹಾಕಂಬ್ರಿ. ಅರ್ಶಿಣ ಹಾಕ್ಕೊತೀನಿ ರೀ, ಒಂದು ಅರ್ಧ ಸ್ಪೂನ್ ಅರ್ಶಿಣ ರೀ. ಮತ್ತಂದ್ರೆ ಈಗ ಒಂದು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಅರ್ಶಿಣ ಇದು ಹಾಕೋರಿ. ಖಾರ ಹಾಕೋರಿ, ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋರಿ. ಖಾರ ಹಾಕ್ಕೊಳತ್ತೀನಿ ನೋಡ್ರಿ ನಾನು. ಖಾರದ ಪುಡಿ ರೀ. ಸಾಕ್ರಿ, ಇಷ್ಟು ಖಾರ ಆದರೆ ಜಾಸ್ತಿ, ಬಜ್ಜಿಗೆ ಅಷ್ಟೊಂದೇನು ಇದು ಇರಬಾರ್ದ್ರಿ ಫ್ರೆಂಡ್ಸ. ಹಾಗಾಗಿ ನಾನು ಅಷ್ಟು ತೊಗೊಂಡಿನಿ ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೇನಿ ರೀ. ಉಪ್ಪು ಅಷ್ಟೇ ರೀ ಫ್ರೆಂಡ್ಸ, ನೋಡ್ಕೊಂಡು ಹಾಕೋರಿ ಫ್ರೆಂಡ್ಸ. ಯಾಕಂತಂದ್ರೆ ಜಾಸ್ತಿ ಆದ್ರೆ ತೆಗಿಲಕ್ಕೆ ಬರಲ್ರಿ. ಕಮ್ಮಿ ಆತಂದ್ರೆ ಇನ್ನೂ ಹಾಕೊಂಡು ತಿನ್ಬೋದು, ಇಲ್ಲ ಏನೋ ಮಾಡ್ಕೋಬೋದು. ಹಾಗಾಗಿ ಇಷ್ಟು ಐಟಮ್ನ ನಾನು ಹಾಕ್ಕೊಂಡೆ ನೋಡ್ರಿ ಫ್ರೆಂಡ್ಸ. ಇಷ್ಟು ಹಾಕ್ಕೊಂಡ್ಬಿಟ್ಟು ಈಗ ನಾನು ಚಲೋ ಮಿಕ್ಸ್ ಮಾಡ್ಕೊತೀನಿ ರೀ. ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ರೀ. ನೋಡಿರಿ ಫ್ರೆಂಡ್ಸ, ಈ ರೀತಿ ನಾನು ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಎಲ್ಲನೂ ಕೈಲಿಂದೇ ಮಾಡ್ಕೊತೀನಿ ರೀ. ಯಾಕಂತಂದ್ರೆ ಸ್ಪೂನಿಂದ ಎಲ್ಲ ಕಡೆ ಇದಾಗಂಗಿಲ್ಲ ರೀ. ಹಾಗಾಗಿ ಕೈಲಿಂದೇ ಮಾಡ್ಕೊತೀನಿ ನೋಡ್ರಿ. ನಿಮಗೂ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಸರ್ತಿ ಮಾಡಿ ನೋಡಿ, ಮತ್ತು ಹೆಂಗೆ ಬಂತಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ನನಗೆ ಸಬ್ಬಸ್ಗೆ ಸೊಪ್ಪು ಅಂತಂದ್ರೆ ಭಾಳ ಇಷ್ಟ ನೋಡ್ರಿ. ಅದರ ಪಲ್ಯ ಆಗಲಿ, ಅದ್ರದ್ದು ಏನೇ ಆಗಲಿ, ವಡೆ ಆಗಲಿ ಮತ್ತು ಬೋಂಡ ಆಗಲಿ, ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತದೆ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಫ್ರೆಂಡ್ಸ, ಹಿಂಗಾಗ್ಯದ್ರಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕೊಳತ್ತೀನಿ ರೀ. ಜಾಸ್ತಿ ಉದುರು ಭೀ ಇರಬಾರ್ದು ರೀ. ಯಾಕಂತಂದ್ರೆ ಒಡೆಯೋ ಚಾನ್ಸಸ್ ಇರ್ತಾವಲ್ರಿ. ಹಾಗಾಗಿ ಜಾಸ್ತಿ ಉದುರು ಭೀ ಇರಬಾರ್ದು ನೋಡ್ರಿ. ನೋಡ್ರಿ, ರೆಡಿ ಐತ್ರಿ ನಮ್ಮ ಬೋಂಡ ಮಾಡಕ್ಕೆ.
ಇಲ್ಲಿ ನೋಡಿ ಫ್ರೆಂಡ್ಸ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ಬೋದು ರೀ. ನಾನು ಈ ರೀತಿ ವಡೆ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ. ಬೋಂಡ ಮಾಡಕ್ಕೂ ಸ್ವಲ್ಪ ತೆಗೆದಿಟ್ಟೀನಿ ರೀ. ನೋಡ್ಬೋದು ರೀ ಯಾವ ರೀತಿ ಬಂದವಂತ, ಎಷ್ಟು ಸಖತ್ತಾಗಿ ಬಂದವಂತ ನೋಡ್ಬೋದು. ಮತ್ತು ಈ ಕಡೆ ನಾನು ಬೋಂಡ ಕರಿಯೋಕೆ ಎಣ್ಣೆ ಹಾಕಕತ್ತೀನಿ ನೋಡಿರಿ. ಎಣ್ಣೆ ಕಾಯಿಸ್ಲಕ್ಕ ಇಟ್ಟೀನಿ ರೀ ಫ್ರೆಂಡ್ಸ. ಚಲೋ ಆಗ್ತಾವ್ರಿ, ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ಹೊರಗಡೆ ಸಿಗ್ತಾವಲ್ರಿ ವಡೆ ಇಡ್ಲಿ ಜೊತೆ, ಸೇಮ್ ಹಾಗೆ ಆಗ್ತಾವ್ರಿ ಫ್ರೆಂಡ್ಸ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನೋಡ್ಬೋದು ರೀ ಯಾವ ರೀತಿಯಾಗಿ ಬಂದವಂತ. ನೀವು ಒಂದು ಸರ್ತಿ ನಿಮ್ಮ ಮನೇಲಿ ಟ್ರೈ ಮಾಡಿರಿ, ಹೆಂಗೆ ಬಂದವಂತ ಕಮೆಂಟಲ್ಲಿ ತಿಳಿಸ್ರಿ. ಮತ್ತು ಈ ಕಡೆ ಒಂದು ಸ್ವಲ್ಪ ಬೋಂಡಾಕ್ ಇಟ್ಟೀನಿ ರೀ ಫ್ರೆಂಡ್ಸ. ನಾನು ಈ ಕಡೆ ಎಣ್ಣೆ ಕಾಯಿಸ್ಲಕ್ಕೆ ಇಟ್ಟೀನಿ ರೀ. ನೋಡಿ ಫ್ರೆಂಡ್ಸ, ಈಗ ಎಣ್ಣೆ ಕಾಯ್ದದ್ರಿ, ಒಂದೊಂದಾಗಿ ಬಿಡ್ತೀನಿ ನೋಡಿರಿ. ನೋಡ್ಬೋದು ರೀ ಎಣ್ಣೆ ಭಾಳ ಕಾಯ್ದದ ನೋಡಿರಿ ಫ್ರೆಂಡ್ಸ. ಈಗ ಹಾಕೀನಿ ರೀ, ಆದ್ರೂ ಕಾಯ್ದದ ನೋಡಿರಿ. ಈ ಕಡೆ ಒಂದೊಂದೇ ಆಗಿ ಬಿಡಕತ್ತೀನಿ ನೋಡಿರಿ ನಾನು. ಇವು ಒಂದು ಸ್ವಲ್ಪ ಎಣ್ಣೆಯಾಗ ಕರಿಯೋ ಗಂಟ ನಾವು ಏನು ಕೈ ಟಚ್ ಮಾಡೋಕ್ಕೆ ಹೋಗ್ಬಾರ್ದ್ರಿ ಫ್ರೆಂಡ್ಸ. ಒಂದು ಸ್ವಲ್ಪ ಕರೆದಾದ್ಮೇಲೆ ನಾವು ಕೈಯಿಂದ ತೆಕ್ಕೋಬೋದು. ಕೈಯಿಂದ ಅಂತೀವಿ ನೋಡಿರಿ, ಸ್ಪೂನಿಂದ ನಾವು ಪಲ್ಟಿ ಮಾಡ್ಕೋಬೋದು ರೀ. ಇಲ್ಲಾಂದರೆ ನಾವು ಹಾಕಿ ಬೆನ್ನಿಗೆ ನಾವು ಇದು ಮಾಡೋಕ್ಕೆ ಹೋದ್ರೆ ಆಗಂಗಿಲ್ಲ ನೋಡ್ರಿ ಫ್ರೆಂಡ್ಸ, ಹೊಡಿತಾವ್ರಿ. ನಾ ಇದಕ್ಕೆ ಸೋಡಾ ಅದು ಏನೂ ಹಾಕಿಲ್ಲ ನೋಡ್ರಿ. ನೀವು ಒಂದು ಸರ್ತಿ ಟ್ರೈ ಮಾಡಿ, ಮತ್ತು ಹೆಂಗೆ ಬಂದವಂತ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ. ಇದು ಪೂರ್ತಿಯಾಗಿ ಹೆಂಗಲ್ಲ ನಾನು ನಿಮಗೆ ತೋರಿಸ್ತೀನಿ ರೀ. ಕರೆದಾದ್ಮೇಲೆ ಪೂರ್ತಿ ಬ್ರೌನ್ ಕಲರ್ ಆಗತ್ತನ ನಾವು ಚಲೋ ಕರ್ಕೋಬೇಕು ನೋಡಿರಿ ಫ್ರೆಂಡ್ಸ. ಬ್ರೌನ್ ಕಲರ್ ಆಗೋ ಗಂಟ ಇವು ಇದಾಗಂಗಿಲ್ಲ ರೀ, ಹುರಿಯಂಗಿಲ್ಲ ರೀ. ಒಳಗೆ ಹಸಿ ಹಸಿ ಇರ್ತಾವೆ ರೀ, ನಾವು ಕಚ್ಚನೆ ತೆಗೆದ್ರೆ. ಇನ್ನು ನಾನು ಪಲ್ಯ ಮಾಡ್ಬೇಕು ರೀ, ಮತ್ತು ಚಪಾತಿ ಮಾಡ್ಬೇಕು ನೋಡಿರಿ. ಈ ಕಡೆ ಅನ್ನ ಮಾಡಿಟ್ಟಿನಿ ರೀ. ನೋಡ್ಬೋದು ರೀ ಗ್ಯಾಸ್ ಯಾವ ರೀತಿ ಇದಾಗಿದಂತ, ಒಂದು ಸ್ವಲ್ಪನೂ ಜಾಗನೇ ಇಲ್ಲರಿ. ಇಷ್ಟೇ ಕಿಚನ್ ಕಟ್ಟಿರಿ ಫ್ರೆಂಡ್ಸ್, ಇಷ್ಟರಲ್ಲಿ ಎಲ್ಲ ಮಾಡ್ಬೇಕು ನೋಡಿರಿ, ಜಾಗನೇ ಇಲ್ಲರಿ. ನೋಡಿರಿ ಇವು ಬ್ರೌನ್ ಕಲರ್ ಆಗ್ಯಾವ ರೀ ಫ್ರೆಂಡ್ಸ. ನಾನೀಗ ಇವು ತೆಗಿಲತ್ತೀನಿ ನೋಡಿರಿ. ನೋಡ್ಬೋದು ರೀ ಎಷ್ಟು ಸಖತ್ತಾಗಿ ಬಂದವಂತ. ಒಂದೊಂದೇ ತೆಗಿತೀನಿ ರೀ. ವಿಡಿಯೋ ಮಾಡೋದು ದಿನ ಮತ್ತು ಎಲ್ಲರ ಮೈ ಮೇಲೆ ಎಣ್ಣೆ ಹಾಕೊಂಬಂಗಿದ್ದೀನಿ ರೀ. ನೋಡಿರಿ ಫ್ರೆಂಡ್ಸ್, ಇವು ಲಾಸ್ಟ್ ಅವು ನೋಡಿರಿ. ಎಲ್ಲ ಕರ್ದಾಯ್ತು ರೀ. ಬೋಂಡ ಮಾಡಲಿಲ್ಲ ರೀ ನಾನು, ಬಜ್ಜಿನೇ ಹಾಕಿ ನೋಡಿರಿ. ಇದು ವಡೆನೇ ಹಾಕಿ ನೋಡಿರಿ. ವಡೆನೇ ಚಲೋ ಹತ್ಲತ್ತೀವಿ ರೀ, ಹಾಗಾಗಿ ವಡೆನೇ ಹಾಕಿ ನೋಡಿರಿ. ನಾವು ಒಂದು ಆಲ್ರೆಡಿ ತಿಂದೀನಿ ರೀ ಫ್ರೆಂಡ್ಸ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ಯಾವ ನೋಡಿರಿ. ನೋಡ್ಬೋದು ರೀ ಯಾವ ರೀತಿ ಬರ್ತಾವಂತ. ನೀವೊಂದು ಸರ್ತಿ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ. ಮಸ್ತ್ ಅಂದ್ರೆ ಮಸ್ತ್ ಬಂದಾವ ನೋಡಿರಿ. ಟೇಸ್ಟ್ ಅಂತೂ ಸೂಪರ್ ರೀ, ಕೇಳಂಗೆ ಇಲ್ಲರಿ ಫ್ರೆಂಡ್ಸ, ಅಷ್ಟು ಮಸ್ತಾಗಿ ಬಂದಾವ ನೋಡಿರಿ. ನೋಡ್ಬೋದು ರೀ ಎಷ್ಟು ಮಸ್ತ್ ಬಂದಾವಂತ. ಒಳಗೆ ಹಸಿನೂ ಇಲ್ಲ ಏನಿಲ್ಲ ನೋಡಿರಿ ಫ್ರೆಂಡ್ಸ. ನೋಡ್ಬೋದು ರೀ, ನೀವು ಒಂದು ಸರ್ತಿ ಟ್ರೈ ಮಾಡಿ, ಮತ್ತು ಹೆಂಗೆ ಬಂದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಫ್ರೆಂಡ್ಸ. ತಿಳಿಸೋದನ್ನು ಮರಿಬೇಡ್ರಿ. ನೀವು ಒಂದು ಕಮೆಂಟ್ ಮಾಡಿದ್ರೆ ನಮಗೂ ಖುಷಿ ಆಗತ್ತೆ ರೀ ಫ್ರೆಂಡ್ಸ. ಹಾಗಾಗಿ ಕೇಳ್ಕೊಳತ್ತೀನಿ ರೀ. ತೆಗಿತೀನಿ ರೀ ಈಗ. ನೋಡ್ಬೋದು ರೀ ಫ್ರೆಂಡ್ಸ ಎಷ್ಟು ಮಸ್ತಾಗಿ ಬಂದವಂತ. ನಾನಂತರೂ ಹಾಗೆ ತಿಲ್ಲತ್ತೀನಿ ನೋಡಿರಿ. ಭಾಳ ಸೂಪರಾಗಿ ಬಂದವು ಅಂತಲೇ ಹೇಳ್ಬೋದು ರೀ ಫ್ರೆಂಡ್ಸ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂದವಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಲಕ್ಕೆ ಹೋಗ್ಬಿಡ್ರಿ. ಮತ್ತು ನಿಮ್ಗೆ ಯಾವಾದರೂ ರೆಸಿಪಿ ಬೇಕಾದ್ರೆ ಹೇಳ್ರಿ ಫ್ರೆಂಡ್ಸ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ. ಬಾಯ್ ರೀ, ಇವತ್ತಿನ ಲಾಗ ಇಷ್ಟ ಆಗಿತ್ತು. ಮತ್ತೆ ಸಿಗ್ತೀನಿ ರೀ ಮುಂದಿನ ಲಾಗ್ ಒಳಗೆ. ಅಲ್ಲಿವರೆಗೂ ನಗ್ತಾಯಿರಿ, ನಗಿಸ್ತಾಯಿರಿ, ಎಲ್ಲರೂ ಖುಷಿಯಾಗಿರಿ ಫ್ರೆಂಡ್ಸ.